ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಯ್ ಪುರ್ದಾಳ್, ಶಿವಮೊಗ್ಗ ಜಿಲ್ಲಾ ವರದಿಗಾರ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದಕ್ಕೆ ಉದಾಹರಣೆ ಈಗಾಗಲೇ ಹಲವಾರು ಬಾರಿ ಚರ್ಚೆಗಳನ್ನು ಮಾಡಿದ್ದೇವೆ. ಆದರೆ ಈಗ ಮತ್ತೊಂದು ಉದಾಹರಣೆ ಎಂಬಂತೆ ಕುಮಾರ್ ಬಂಗನಪ್ಪರವರು ಮಾತಾಡ್ತಾ ಇರೋದು ಒಂದು ರೀತಿಯಲ್ಲಿ ಶಿವಮೊಗ್ಗದ ಬಿಜೆಪಿ ಆಗಿರ್ಬೋದು, ಹಾಗೆ ರಾಜಕಾರಣದಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಒಡೆದ ಮನೆ ಎಂಬಂತೆ ಕಾಣಿಸೋದಕ್ಕೆ ಗೋಚರವಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಏನು ಕುಮಾರ್ ಬಂಗಾರಪ್ಪರ ಹೇಳಿಕೆ ಈಗ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಈಗ ಅವರು ಮಾತಾಡಿರೋದು. ಈ ವರದಿಯನ್ನು ನೋಡೋದಕ್ಕೂ ಮೊದಲೇ ಏನು ನ್ಯೂಸ್ 18ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಾದಂತಹ ಯೂಟ್ಯೂಬ್ ಆಗಿರ್ಬೋದು, ಹಾಗೆ ಫೇಸ್ಬುಕ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಇವೆಲ್ಲವನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಇದ್ದಂತಹ ರಾಜಕಾರಣಿ ಕೆಲವೇ ಮಂದಿ ಏನು ಬಿಜೆಪಿಯಲ್ಲಿ ಇರುವಂತಹ ಸಕ್ರಿಯ ರಾಜಕಾರಣಿಗಳಲ್ಲಿ ಕುಮಾರ್ ಬಂಗಾರಪ್ಪರು ಕೂಡ ಒಂದು. ಆದರೆ ಕುಮಾರ್ ಬಂಗಾರಪ್ಪರ ಹೇಳಿಕೆ ಈಗ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಶಿಕಾರಿಪುರದ ಗೆಲುವು ಏನಿದೆ, ವಿಜೇಂದ್ರ ಅವರ ಗೆಲುವು ಏನಿದೆ, ಈ ಗೆಲುವು ಈ ಸುಲಭವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮೂಲಕ ಅವರು ಮೇಲ್ ಬಂದಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಈಗ ಅವರು ಆಡ್ತಾ ಇರೋದು. ಅದರಲ್ಲೂ ಕೂಡ ಬಿಜೆಪಿಯಲ್ಲೇ ಇದ್ದುಕೊಂಡೇ, ಅದರಲ್ಲೂ ಬಿಜೆಪಿಯ ಸಭೆಯಲ್ಲೇ ಈ ರೀತಿಯ ಮಾತುಗಳನ್ನು ಆಡಿರೋದು ಈಗ ಒಂದು ರೀತಿಯಲ್ಲಿ ಏನು ಶಿವಮೊಗ್ಗ ಆಗಿರ್ಬೋದು, ಹಾಗೆ ರಾಜ್ಯದಲ್ಲಿ ಈಗ ಒಂದು ರೀತಿಯಲ್ಲಿ ಚರ್ಚೆಗೆ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂತ ಇವರು ಈ ಹಿಂದೆ ಹಲವಾರು ಬಾರಿ ಈ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಆದ್ರೆ ಕೆಲವು ದಿನಗಳ ಹಿಂದೆಯಿಂದ ಸ್ವಲ್ಪ ದಿನಗಳಿಂದ ಏನು ಯತ್ನಾಳ್ ಅವರ ಉಚ್ಚಾಟನೆ ಆಯಿತು. ಉಚ್ಚಾಟನೆ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಮತ್ತೆ ಅವರು ಬಿಜೆಪಿಯಲ್ಲೇ ಇದ್ದುಕೊಂಡು ಬಿಜೆಪಿಯ ನಾಯಕರ ವಿರುದ್ಧ ಮಾತನಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಬಿಜೆಪಿಯಲ್ಲಿ ಏನು ಶಿಕಾರಿಪುರದಲ್ಲಿ ಗೆದ್ದಂತಹ BY ವಿಜೇಂದ್ರ ಅವರು ಇದ್ದಾರೆ. ಅವರು ಏನು ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಸರ್ಕಾರದೊಂದಿಗೆ ಅವರು ಅಂದ್ರೆ ಕಾಂಗ್ರೆಸ್ ಜೊತೆಗೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ಡಮ್ಮಿ ಕ್ಯಾಂಡಿಡೇಟ್, ಅದರಲ್ಲೂ ಕೂಡ ಡಮ್ಮಿ ಕ್ಯಾಂಡಿಡೇಟ್ ಅನ್ನೋ ಪದಗಳನ್ನು ಉಪಯೋಗಿಸಿ ಗೆದ್ದಿದ್ದಾರೆ. ಆದರೆ ಡಮ್ಮಿ ಕ್ಯಾಂಡಿಡೇಟ್ ಹಾಕೋದಕ್ಕೂ ಕೂಡ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತು ಅನ್ನೋ ಒಂದು ಮಾತುಗಳನ್ನ ಈಗ ಆಡ್ತಾ ಇರೋದು. ಒಟ್ಟಿನಲ್ಲಿ ಈಗೇನು ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ ಕುಮಾರ್ ಬಂಗಾರಪ್ಪ ಅವರು ಈಗ ಮತ್ತೆ ಬಿಜೆಪಿಯ ನಾಯಕರ ವಿರುದ್ಧವೇ ಮಾತನಾಡುವ ಹಾಗೆ ಮುಂದುವರಿತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ನಡೆದಂತಹ ಸಭೆ ಏನಿತ್ತು, ಆ ಸಭೆಯಲ್ಲಿ ಏನು ಬಿಜೆಪಿ ನಾಯಕರ ಕೆಲವರು ನಡೆಗಳನ್ನ ಅವರು ಏನು ವಿಚಾರಣೆಗಳನ್ನ ಹೇಳ್ತಾರೆ. ಯಾಕಂದ್ರೆ BY ರಾಘವೇಂದ್ರ ಅವರು ಕೂಡ ಈ ಏನು ಡಮ್ಮಿ ಕ್ಯಾಂಡಿಡೇಟ್ ಮೂಲಕ ಏನು ಹಾಕಿಸ್ಕೊಂಡು ಗೆದ್ದಿದ್ದಾರೆ ಅನ್ನೋ ಮಾತುಗಳನ್ನ ಆಡ್ತಾರೆ. ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಏನು ರಾಘವೇಂದ್ರ ಅವರಿಗೆ ಸರಿಸಮನಾಗಿರಲಿಲ್ಲ ಅನ್ನುವ ಮಾತುಗಳನ್ನ ಈಗ ಆಡಿರೋದು. ಜೊತೆಗೆ ವಿಜೇಂದ್ರ ಅವರು ಕೂಡ ಗೆಲ್ಲುವುದಕ್ಕೆ ಸಹ ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಕಾರಣ ಅನ್ನೋ ಒಂದು ಮಾತುಗಳನ್ನ ಈಗ ಆಡ್ತಾ ಇರೋದು. ಒಟ್ಟಿನಲ್ಲಿ ಈ ಮಾತುಗಳಿಂದಾಗಿ ರಾಜಕಾರಣದಲ್ಲಿ ಮತ್ತೆ ಒಂದು ರೀತಿಯಲ್ಲಿ, ಅದರಲ್ಲೂ ಕೂಡ ಬಿಜೆಪಿಯ ಪಾಳೆಯದಲ್ಲಿ ಒಂದು ರೀತಿಯ ಚರ್ಚೆ ಜೊತೆಗೆ ಒಂದಿಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಆದರೆ ಇದನ್ನೆಲ್ಲ ಅಂದ್ರೆ ಈಗ ಏನು ಹಿಂದೆ ನಡೆದಂತಹ ಹೋರಾಟಗಳೇನಿದ್ದು ಅವನ್ನೆಲ್ಲವನ್ನು ಕೂಡ ಮಣ್ಣಿಸಿದಂತಹ ವಿಜೇಂದ್ರ ಅವರಿಗೆ ಈಗ ಏನು ತಮ್ಮ ಜಿಲ್ಲೆಯವರಾದಂತಹ ಅದರಲ್ಲೂ ಮಾಜಿ ಮುಖ್ಯಮಂತ್ರಿಯ ಮಗನಾದಂತಹ ಕುಮಾರ್ ಬಂಗಾರಪ್ಪ ಅವರ ಮಾತುಗಳನ್ನು ಹೇಗೆ ನಡೆಸ್ಕೊಳ್ತಾರೆ, ಹಾಗೆ ಇದನ್ನ ಅವರ ಏನು ಬಿಜೆಪಿಯ ಹೈಕಮಾಂಡ್ ಯಾವ ರೀತಿ ಸ್ವೀಕರಿಸಿದ್ರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ತೆರೆಯನ್ನ ಎಳೆಯೋದಕ್ಕೆ ಈಗ ಕುಮಾರ್ ಬಂಗಾರಪ್ಪನವರು ಮಾಡ್ತಾ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವರ ಅಸಮಾಧಾನಗಳು ಈಗಾಗಲೇ ಹಿಂದೆ ಹಲವಾರು ಬಾರಿ ಆಗಿದ್ರು. ಆದರೆ ಈ ರೀತಿ ನೇರವಾಗಿ ಎಲ್ಲೂ ಕೂಡ ಅವರು ಮಾತನಾಡಿರಲಿಲ್ಲ. ಆದರೆ ಈಗ ಅವರು ಮಾತನಾಡುತ್ತ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಮತ್ತೆ ಯತ್ನಾಳ್ ಅವರು ಅವರಿಗೆ ಈ ಹಿಂದೆ ಇದ್ದಂಥ ಯತ್ನಾಳ್ ಅವರು ಕೂಡ ಸಪೋರ್ಟ್ ಇದೆ. ಅದರಲ್ಲೂ ಅವರ ಏನು ವಿಜೇಂದ್ರ ಅವರ ವಿರೋಧಿಗಳಿದ್ರು, ಅವರ ಎಲ್ಲರ ಸಪೋರ್ಟ್ ಕೂಡ ಅವರಿಗೆ ಇರುವುದು ಖಂಡಿತವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ರೀತಿಯ ನೇರವಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಏನು ನಾನು ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿಯಲ್ಲೇ ಇರ್ತೇನೆ, ಸೋತ ಮನೆ ಅಂದ್ರೆ ಏನು ಹಾಳಾದಂಥ ಕಾಂಗ್ರೆಸ್ಗೆ ನಾನು ಹೋಗುವಂಥ ಸನ್ನಿವೇಶ ಇಲ್ಲ, ಆದರೆ ಬಿಜೆಪಿಯಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ, ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಕೆಲಸ ಮಾಡ್ತೇನೆ ಅನ್ನೋ ಒಂದು ಮಾತುಗಳನ್ನು ಈಗ ಅಲ್ಲಿಯ ಏನು ನಾಯಕರ ಜೊತೆಗಳೇ ಸಭೆಯಲ್ಲಿ ಹಂಚಿಕೊಂಡಿರೋದು, ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಸೊರಬದಲ್ಲಿ 10 ವರ್ಷದಿಂದನೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. 10 ವರ್ಷದಿಂದ ಪರಿಸ್ಥಿತಿ ಇಟ್ಟವ್ರು ಯಾರು ಅಂತ ಹೇಳಿಲ್ವೇ? ಯಾಕಂದ್ರೆ 10 ವರ್ಷದಿಂದ ನಾನು ಇದ್ದೀನಿ ಅಂತ ಹೇಳಿದ್ರು. 10 ವರ್ಷದಿಂದನೂ ಸೊರಬದಲ್ಲಿ ಇದೇ ಪರಿಸ್ಥಿತಿ ಅಂತ ಹೇಳಿದ್ರು. ಯಾರು ರಾಜ್ಯಾಧ್ಯಕ್ಷರು ಇವಾಗಿರೋರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾಡಿದ್ಯಾರು? ಇದನ್ನ ಇಟ್ಕೊಂಡು ಓಡಾಡಿಸ್ಬೇಕು, ಸೊರಬ ತಾಲೂಕಿನ ರಾಜಕಾರಣ ಹಾಳು ಮಾಡ್ಬೇಕು, ಇದನ್ನ ಕುಳ್ಳಿಗಡಿಸ್ಬೇಕು, ಶಿವಮೊಗ್ಗ ಜಿಲ್ಲೆ ಇದ್ ಮಾಡ್ಬೇಕು. ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಹಚ್ಕೊಳಕ್ಕಾಗತ್ತೆ. ಇಲ್ಲಿ ಸೊರಬ ತಾಲೂಕಿನಲ್ಲಿ ಗುಂಪು ಕಟ್ಟಿಬಿಟ್ಟು ಇದನ್ನ
ಹಾಳು ಮಾಡ್ಬೇಕು ಅನ್ನೋ ಯೋಜನೆಗಳನ್ನ ಮಾಡಿದಾಗ ಅದಕ್ಕೆ ಉತ್ತರ ಕೊಡುವಂತ ಕಾಲ ಬರ್ತದೆ. ಬಂದಾಗ ಅವೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗುವಂತ. ನಾನು ಬಿಜೆಪಿಯ ಕಾರ್ಯಕರ್ತನಾಗೇ ಇರ್ತೀನಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪ್ರಶ್ನೆ ಈಗ ಮತ್ತೊಮ್ಮೆ ಉದ್ಭವ ಆಗಿದ್ದು, ಶಿಕಾರಿಪುರದಲ್ಲಿ ವಿಜೇಂದ್ರ ಅವರು ಗೆಲ್ಲೋದಕ್ಕೆ ಕಾಂಗ್ರೆಸ್ನವರು ಕೂಡ ಸಹಾಯ ಮಾಡಿದ್ರ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇರೋದು. ಜೊತೆಗೆ ಈ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಜೊತೆಗೆ ಯಾವ ಮಟ್ಟಿಗೆ ಅವರನ್ನ ತೆಗೆದುಕೊಂಡು ಹೋಗುತ್ತೆ, ಇವ್ರನ್ನೂ ಕೂಡ ಬಿಜೆಪಿಯವರು ಉಚ್ಚಾಟನೆ ಮಾಡ್ತಾರ, ಅಥವಾ ಈ ಏನು ಬಿಜೆಪಿಯಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಆಗುತ್ತಾ ಹೈಕಮಾಂಡ್ ಅಲ್ಲಿ ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನಯ್ ಪುರ್ದಾರ್, ನ್ಯೂಸ್ 18 ಶಿವಮೊಗ್ಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.